ಯೋಸೆಫು ದೇವರ ಭಯದಲ್ಲಿ ಬದುಕಿದ ಒಬ್ಬ ವ್ಯಕ್ತಿಯಾನಿದ. ಅವನ ಜೀವನದಲ್ಲಿ ಪಾಪ ಮಾಡುವಂತಹ ಒಂದು ಸಂದರ್ಭ ಬಂದಾಗ ಅವನು ಕೇಳಿದ, ನಾನು ಹೇಗೆ ದೇವರ ವಿರುದ್ಧ ಪಾಪ ಮಾಡಬಹುದು? ದೇಹದ ವ್ಯಾಯಾಮವು ಈ ಲೋಕದಲ್ಲಿ ಮರಣದೊಂದಿಗೆ ಮುಗಿಯುತ್ತದೆ, ಆದರೆ ಭಕ್ತಿಯ ಪ್ರತಿಫಲವು ಮರಣದ ಪಾರಾಗಿಯೂ ಮುಂದುವರಿಯುತ್ತದೆ. ಪ್ರತಿದಿನದ ಧ್ಯಾನವು ದೇಹದ ವ್ಯಾಯಾಮಕ್ಕೆ ಸ್ವಲ್ಪ ಲಾಭವನ್ನು ಕೊಡುತ್ತದೆ, ಆದರೆ ಭಕ್ತಿಯು ಎಲ್ಲಾ ವಿಷಯಗಳಲ್ಲಿಯೂ ಲಾಭದಾಯಕವಾಗಿದೆ. ಈಗಿರುವ ಜೀವನಕ್ಕೂ ಬರುವ ಜೀವನಕ್ಕೂ ವಾಗ್ದಾನವನ್ನ ಹೊಂದಿದೆ. 1 ತಿಮೋತಿಯ 4ನೇ ಅಧ್ಯಾಯ 8ನೇ ವಚನ. ಅಪೋಸ್ತಲ ಪೌಲನು ಈ ಪತ್ರಿಕೆಯನ್ನು ತಿಮೋತಿಗೆ ಬರೆದಾಗ ಗ್ರೀಕ್ ಸಂಸ್ಕೃತಿ ಪ್ರಭಾವಶಾಲಿಯಾಗಿತ್ತು. ಗ್ರೀಕರು ತಮ್ಮ ದೇಹದ ಸೌಂದರ್ಯ ಮತ್ತು ಶಕ್ತಿಗೆ ಬಹಳ ಮಹತ್ವವನ್ನು ನೀಡುತ್ತಿದ್ದರು. ಅದು ಅವರ ಜೀವನದ ಕೇಂದ್ರವಾಗಿತ್ತು. ಪೌಲನು ದೇಹದ ವ್ಯಾಯಾಮವು ವ್ಯರ್ಥ ಎಂದು ಹೇಳುವುದಿಲ್ಲ, ಬದಲಾಗಿ ಅದು ಸ್ವಲ್ಪ ಲಾಭದಾಯಕವೆಂದು ಹೇಳುತ್ತಾನೆ. ದೇಹದ ಶಕ್ತಿಯಿಂದ ಮನಸ್ಸಿನ ಭಾರವನ್ನು ಎತ್ತಲು ಸಾಧ್ಯವಿಲ್ಲ, ಪಾಪಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಅಥವಾ ಮರಣದ ಭಯವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿ ದೇಹಪೂರ್ವಕವಾಗಿ ಎಷ್ಟು ಬಲಿಷ್ಠನಾಗಿದ್ರೂ ಅವನ ಆತ್ಮವು ಇನ್ನೂ ದುರ್ಬಲವಾಗಿರಬಹುದು. ಅದಕ್ಕಾಗಿಯೇ ಪೌಲನು ಹೇಳುತ್ತಾನೆ, ನಮ್ಮ ಹೊರಗಿನ ಮಾನವನು ಕ್ಷಯವಾಗುತ್ತಿದ್ದರೂ ಒಳಗಿನ ಮಾನವನು ದಿನದಿಂದ ದಿನಕ್ಕೆ ಪುನರುಜ್ಜೀವನಗೊಳ್ಳುತ್ತಾನೆ ಎಂದು. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ದೇವರ ಕಡೆಗೆ ಗೌರವ ಮತ್ತು ಭಯಭಕ್ತಿಯಿಂದ ಹೊಂದಿರೋದು. ಇದು ಕೇವಲ ಒಂದು ಆಚರಣೆ ಅಲ್ಲ, ಇದು ಜೀವನದ ಒಂದು ರೀತಿಯಾಗಿದೆ. ಭಕ್ತಿಯು ಕೇವಲ ಭಾನುವಾರಗಳು ಅಥವಾ ನಾವು ದೇವಾಲಯದಲ್ಲಿದ್ದಾಗ ಮಾತ್ರ ತೋರಿಸಬೇಕಾದದ್ದಲ್ಲ. ಬದಲಾಗಿ ದೇವರು ಪವಿತ್ರಾತ್ಮನು ಯಾವಾಗಲೂ ನಮ್ಮೊಳಗೆ ವಾಸಿಸ್ತಾನೆ ಎಂಬ ನಿರಂತರ ಅರಿವಿನೊಂದಿಗೆ ಅವನಿಗೆ ಇಷ್ಟವಾಗುವ ಜೀವನವನ್ನು ನಡೆಸುವುದು ಭಕ್ತಿಯಾಗಿದೆ. ಭಕ್ತಿ ಅಂದ್ರೆ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಗುಣಲಕ್ಷಣವನ್ನ ಪ್ರತಿಬಿಂಬಿಸೋದು ಮತ್ತು ಅವನ ವಾಕ್ಯಕ್ಕೆ ಸಂಪೂರ್ಣ ವಿಧೇಯತೆಯಲ್ಲಿ ನಡೆಯೋದು. ದೇವರ ವಾಕ್ಯದಲ್ಲಿ ಉಲ್ಲೇಖಿಸಿರುವ ಒಂದು ಮಹತ್ವದ ಸತ್ಯವೆಂದರೆ ಭಕ್ತಿಯು ಈ ಲೋಕದಲ್ಲಿಯೂ ಮತ್ತು ಬರುವ ಲೋಕದಲ್ಲಿಯೂ ಲಾಭದಾಯಕವಾಗಿದೆ. ಬಹುಮಂದಿ ತಪ್ಪಾಗಿ ನಂಬಿರುವುದು ಎಂದ್ರೆ ನಾವು ಭಕ್ತಿಯನ್ನು ಹೊಂದಿದ್ರೆ ಈ ಲೋಕದಲ್ಲಿ ಕೇವಲ ಪರೀಕ್ಷೆಗಳು ಮತ್ತು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಎಂದು. ಅದು ಸತ್ಯವಲ್ಲ. ನಿಜವಾದ ಭಕ್ತಿಯು ಲೋಕ ನೀಡಲಾಗದ ಶಾಂತಿಯನ್ನು ನೀಡುತ್ತದೆ. ಇದು ನಮ್ಮನ್ನ ಪಾಪಪೂರ್ಣ ಅಭ್ಯಾಸಗಳಿಂದ ದೂರವಿಡುತ್ತದೆ ಮತ್ತು ಪರಿಶುದ್ಧ ಜೀವನವನ್ನು ನಡೆಸಲು ಶಕ್ತಿಯನ್ನು ನೀಡುತ್ತದೆ. ಯೋಸೆಫನು ಇದಕ್ಕೆ ಪರಿಪೂರ್ಣ ಉದಾಹರಣೆ. ಅವನು ದೇವರ ಭಯದಲ್ಲಿ ಬದುಕಿದ ವ್ಯಕ್ತಿ. ಅವನ ಜೀವನದಲ್ಲಿ ಪಾಪ ಮಾಡುವಂಥ ಪರಿಸ್ಥಿತಿ ಬಂದಾಗ ಅವನು ನಾನು ದೇವರ ವಿರುದ್ಧ ಹೇಗೆ ಪಾಪ ಮಾಡಬಹುದು ಎಂದು ಕೇಳಿದನು. ದೇಹದ ವ್ಯಾಯಾಮವು ಈ ಲೋಕದಲ್ಲಿ ಮರಣದೊಂದಿಗೆ ಮುಗಿಯುತ್ತದೆ, ಆದರೆ ಭಕ್ತಿಯ ಪ್ರತಿಫಲವು ಮರಣದ ಪಾರಾಗಿಯೂ ಮುಂದುವರಿಯುತ್ತದೆ. ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, ನಾವು ನಾಶವಾಗದ ಕಿರೀಟವನ್ನು ಪಡೆಯಲು ಓಡುತ್ತೇವೆ. ಮೇಲುಗೈ ಸಾಧಿಸಲು ಯತ್ನಿಸುವ ಪ್ರತಿಯೊಬ್ಬನೂ ಎಲ್ಲಾ ವಿಷಯಗಳಲ್ಲಿಯೂ ನಿಯಮಿತನಾಗಿರುತ್ತಾನೆ. ಅವರು ನಾಶವಾಗುವ ಕಿರೀಟವನ್ನು ಪಡೆಯಲು ಇದನ್ನು ಮಾಡ್ತಾರೆ, ಆದರೆ ನಾವು ನಾಶವಾಗದದನ್ನು. 1 ಕೊರಿಂಥಿಯರಿಗೆ 9ನೇ ಅಧ್ಯಾಯ 25ನೇ ವಚನ. ಭಕ್ತಿಯು ನಷ್ಟವಲ್ಲ. ಇದು ಈ ಲೋಕದಲ್ಲಿ ನಮಗೆ ಶಾಂತಿ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಮತ್ತು ಬರುವ ಲೋಕದಲ್ಲಿ ಶಾಶ್ವತ ಜೀವನವನ್ನು ನೀಡುತ್ತದೆ. ಆದುದರಿಂದ ಈ ಭೂಮಿಯ ಓಟದಲ್ಲಿ ನಾವು ದಣಿಯುವುದಿಲ್ಲೋಣ. ನಾವು ಕ್ಷಣಿಕವಾದ ವಿಷಯಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಬದಲಾಗಿ ನಾಶವಾಗದ ವಿಷಯಗಳಿಗೆ ನಮ್ಮನ್ನು ಅರ್ಪಿಸೋಣ, ಏಕೆಂದರೆ ಈ ಎಲ್ಲವುಗಳು ಕರಗಿ ಹೋಗಲಿವೆ ಎಂಬುದನ್ನು ನೋಡಿದಾಗ. ಪವಿತ್ರ ಸಂಭಾಷಣೆ ಮತ್ತು ಭಕ್ತಿಯಲ್ಲಿ ನೀವು ಯಾವ ರೀತಿಯ ವ್ಯಕ್ತಿಗಳಾಗಿರಬೇಕು? 2 ಪೇತ್ರ 3:11. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್.